ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಆನೋಟಿ ಹೋಬಳಿಯ ಹಂಚಿ ಗ್ರಾಮದ ಹಂಚಿ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ಮಂಜಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ಸ್ವಾಗತ ಸುಸ್ವಾಗತ. ಸರ್, ಈ ಎಲೆಕ್ಷನ್ಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ತಾ ಇದ್ದೀರಿ ಸರ್? ತೋಟಕ್ಕೆ ಹೋಗೋದು ಬರೋದು ಆರಾಮಿದ್ದೀವಿ ನಾವು. ಈ ರಾಜಕೀಯಕ್ಕೆ ಬರಲು ಕಾರಣ ಏನು? ರಾಜಕಾರಣಕ್ಕೆ ಬರಕ್ಕ ನಮ್ ಗ್ರಾಮದವ್ರು ಸೇರಿದ್ರು, ಹಿಂಗ ಕುಡ್ಕೊಂಡ್ರು. ಇಲ್ಲ ನೀವೊಂದು ಒಳ್ಳೆ ಕೆಲಸ ತಗೊಂಡು ನಿಂತ ಅಂದ್ರು, ಬಂದ್ರು, ಎಲ್ಲರೂ ಬೆಂಬಲ ಕೊಟ್ರಪ್ಪ, ಹೋದ್ವಿ, ನಿಂತ್ಕೊಂಡ್ವಿ, ಆರಿಸಿದ್ರು. ಅವ್ರು ಹೇಳಿ ಕೆಲಸ ಮಾಡ್ತಾ ಹೊಂಟೇವಿ ಶಿಸ್ತು. ಹಾಗಾದ್ರೆ 5 ವರ್ಷದ ಅವಧಿಯಲ್ಲಿ ನೀವು ಗ್ರಾಮಕ್ಕೆ ಏನು ಅಭಿವೃದ್ಧಿ ಮಾಡ್ಬೇಕಂತ? ನಮ್ಗೆ 3 ಕೆಲಸ ಮಾಡಿದ್ರು ನಾನು. ಒಂದು ಕಲ್ಯಾಣ ಮಂಟಪ ಕಟ್ಸೋದೊಂದು, ಒಂದು ಕೆರೆ ಗೋಡ್ ಎತ್ತದು, ಒಂದು ದೇವಸ್ಥಾನದ ಒಂದು ಕಂಪೌಂಡ್ ಮಾಡೋದು, 3 ಮಠ ತೆರೆಯಕ್ಕೆ ಈ ಅಭಿವೃದ್ಧಿ ಮಾಡ್ಬೇಕು. ಹೊಂಡ ಊರಾಗ ಅಭಿವೃದ್ಧಿ ಮಾಡ್ಬೇಕಂತ ನೀವು ತಲೆ ಹಾಕಿದ್ದೀರಿ. ಹಾಗಾದ್ರೆ ನಿಮಗೆ ಅನುದಾನಗಳು ಯಾವ ರೀತಿ? ಸರ್ಕಾರದ ನೋಡ್ಬೇಕ್ರಪ್ಪ. MLA ರಿಂದ ಯಾರನ್ನ ಜಿಲ್ಲಾ ಪಂಚಾಯತ್ ಎಲ್ಲ ಪಂಚಾಯತ್ ಇದಾವಲ್ರಿ ಸರ್, ಅವ್ರನ್ನೆಲ್ಲ ಹಿಡ್ಕೋಬೇಕು, ಕೆಲಸಗಳು ಮಾಡ್ಬೇಕು ನಾವು. ಇಲ್ಲಿ ನೋಡ್ರಿ ಸರ್, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನಗಳನ್ನ ನಿಮ್ ಗ್ರಾಮ ಪಂಚಾಯತಿ ಕೊಟ್ರೆ ನೀವು ಹೇಳಿದ ಪ್ರಕಾರ ನೀವು ಅಭಿವೃದ್ಧಿ ಮಾಡಬೇಕು. ಹಾಗಾದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸಾರ್ವಜನಿಕರ ಮಧ್ಯೆ ಯಾವ ರೀತಿ ಬಾಂಧವ್ಯ ಇದೆ? ನಾವು ಒಳ್ಳೆ ಗುಣ ಇಟ್ಕೊಂಡ್ ಬಿಡ್ರಿ, ಎಲ್ಲರೂ ಬಿಟ್ಟು ಒಳ್ಳೆ ಚೆನ್ನಾಗ ನಿಂತ್ಕೊಂಡ್ ನಮ್ ಬಿಟ್ಟು ಎಲ್ಲರೂ ಅಷ್ಟ ಭಾವಿಸ್ತಾರೆ. ಅದೇ ಅವ್ರು ಇರೋದಕ್ಕೋಸ್ಕರ ನೀವು ಗೆಲುವನ್ನು ಕಂಡು ಸದಸ್ಯರಾಗಿದ್ದೀರಿ. ಹಾಗಾದ್ರೆ ನೀವು ಇಲ್ಲಿ ಸರ್ಕಾರದಿಂದ ಕೊಡುವ ಗೌರವಧನ ಐತಲ್ರಿ, ನಿಮಗೆ ಇದ್ರ ಬಗ್ಗೆ ಅಭಿಪ್ರಾಯ ಏನು ಹೇಳಕ್ಕೆ ಮಾಡ್ತೀರಿ? ನೋಡ್ರಪ್ಪ, ಅವ್ರು ಎಷ್ಟು ಕೊಡ್ತಾರೆ ಸಂಬಳನ, ನಾವ್ ಅದ್ರ ಮ್ಯಾಲಂತೂ ಆಸೆ ಇಲ್ಲ. ಇವತ್ತು ಹೇಳ್ಬೇಕಾರ ನಾ ಪ್ರೀತಿಗೆ 3 ಲಕ್ಷ ಖರ್ಚು ಮಾಡಿ, ಪ್ರೀತಿಗೆ ನಮ್ಮ 3 ಜನಕ್ಕಾಗಿ ಪ್ರೀತಿಗೆ 3 ಲಕ್ಷ ಖರ್ಚು ಮಾಡಿ ದಾಸೋಗ ಕೇಳಿದ್ರು. ಅಷ್ಟು ಜನ ಹುರುಪು ಕೊಟ್ಟರು, ಅಷ್ಟ ಮಾಡಿದ್ವಿ. ಈಗ ಗೌರವಧನ ಅಂತ ಈ ಸಂಬಳ ಅಂತ ಬರ್ತದಲ್ರಿ, ಈ ಸಂಬಳ ಇದು ಇಷ್ಟು ಕಡಿಮೆ ಕೊಡ್ತಾ ಇದಾರಲ್ರಿ, 500 ರೂಪಾಯಿ. ನಿಮಗೆ ಗೌರವಧನ ಇದು ಒಂಥರ ಅವಮಾನ ತರ ದೃಷ್ಟಿಯಲ್ಲಿ ಗೌರ್ಮೆಂಟ್ ನೋಡ್ತಾ ಇದೆ. ಈಗ ನೋಡ್ರಿ, ನಮ್ಮ ದುಡ್ಡು ಖರ್ಚು ಮಾಡಿ ನಾವು ಸಂಬಳ ಕೇಳಕ್ ಹೋದ ನಮ್ ಗ್ರಾಮ ಒಳ್ಳೇದಾಗಿ ಅಂತ ನಾವ್ ಮಾಡ್ತಾ ಇದಾವೆ. ಅವ್ರು ಕೊಟ್ಟದ್ದು ಅಷ್ಟೇ, ಬಿಟ್ಟದ್ದು ಅಷ್ಟೇ ನಮ್ಮ ಸಂಬಳ ನಮ್ಗೆ. ಈಗ ಕೆಲವರು ಬೇರೆ ಕಡೆ ಹೊರಗಡೆ ಕೇಳ್ತಾರಂತ್ರಿ, ಅಲ್ಲಿ ಮತ್ತದ್ರ 3 ಗಿಡ್ತಂದ್ರೆ ಮಾತಾಡಿದ್ದೇನಲ್ಲ ಅಲ್ಲ ಮತ್ ಬಂದ್ ನೋಡ್ರಿ. ಈಗ ಯಾಕ ಅವನ್ನೆಲ್ಲ ನಾವ್ ಹೇಳ್ಬಾರ್ದು. ಇಲ್ರಿ, ಈಗ ಏನಾಗಿದೆ ಅಂದ್ರೆ ಗೌರವಧನ ನಾನು ಒಳ್ಳೇದು ಗೌರವ ಮಾಡ್ಕೊಂಡ್ ಹೋಗ್ಬೇಕು, ನಮ್ಮೂರ ಅಭಿವೃದ್ಧಿ ಕೆಲಸ ಮಾಡ್ಕೊಬೇಕು, ಅಷ್ಟ ನಾ ಹೇಳ್ಬಾರ್ದು. ಈಗ ಸರ್, ನಮ್ಗೆ ಮಂದಿ ಹಂಗ ಆಸೆ ಇಲ್ಲ, ನಿರಾಕ್ಷೆ ಇಲ್ಲ. ಈಗ ಗೌರವಧನ ಅಂತ ಈಗ ಯಾವ ರೀತಿ ಕೇರಳದಲ್ಲಿ ಯಾವ ತರ ಕೊಡ್ತಾರ ಅಂದ್ರೆ, ಅಲ್ಲಿ ಅಧ್ಯಕ್ಷರಿಗೆ 5,000 ಕೊಡ್ತಾರೆ, ಉಪಾಧ್ಯಕ್ಷರಿಗೆ 3,000 ಕೊಡ್ತಾರೆ, ಸದಸ್ಯರಿಗೆ 2,000 ಕೊಡ್ತಾರೆ. ಆಮೇಲೆ ಅಲ್ಲಿ ಪ್ರತಿಯೊಂದು ಸದಸ್ಯರು ಮತ್ತು ಅವರಿಗೆಲ್ಲ ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಮಾಸಾಸನ ಕೊಡ್ತಾ ಇದಾರೆ. ಅದನ್ನೆಲ್ಲ ಇಲ್ಲಿ ಯಾಕೆ ಕೊಡ್ತಾ ಇಲ್ರಿ? ಅದೇನೋ ನಾವ್ ಏನಂತ ಹೇಳನ್ರಿ, ಸರ್ಕಾರದ್ದು ಹಂಗೈತಿ, ರೂಲ್ಸ್ ಪ್ರಕಾರ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಈಗ ನಿಮ್ಗೆ ಐಡೆಂಟಿ ಕಾರ್ಡ್ ಅಂತ ಏನಾಗಿದೆ ಅಂದ್ರೆ, ನೀವು ಸದಸ್ಯರು ಅನ್ನಕ ನಾವು ಇದನ್ನ ಭಾವಿಸಕ ಆಗಲ್ಲ. ಈಗ ಎಲ್ಲಾ ಕಡೆಗೂ ಹೋಗ್ಯಾವ ನಮ್ಮ ಲಿಸ್ಟ್. ಆ ಸಲ ಪಂಚಾಯತ್ ಹೊಡಿಸಿ ಕೊಟ್ಟಿವಿಲ್ಲ ನಾವು, ಕೊಟ್ಟಿವಿ. ಈಗ ಮೊನ್ನೆ ನಮ್ಮ ಇದ್ರ ಎಲೆಕ್ಷನ್ಗೆ ಎಲ್ಲರೂ ಕಳಿಸಿದ್ರು. ಅದೇ ಅವ ಐಡೆಂಟಿ ಕಾರ್ಡ್ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವ್ರಿಗೆ ಮಾತ್ರ ಗವರ್ಮೆಂಟ್ ಇಂದ ಸದಸ್ಯರು ಅಂತ ಕಾರ್ಡ್ ಬಂದಿದ್ದಾವ. ಆಮೇಲೆ ನಮ್ಮನ್ನು ಫೋಟೋ ಹೊಡಿಸಿ ಎಲ್ಲ ಅಲ್ಲಿ ಬೆಂಗಳೂರು ಮಠನೂ ಹೋದ್ವು. ಅವು ಹೋದ್ರಿ. ನಿಮ್ಗೆ ಐಡೆಂಟಿ ಕಾರ್ಡ್ ಯಾಕಂದ್ರೆ ಹೊರಗೆ ಅಡ್ಡಾಡ್ತೀರಿ ನೀವು. ಅಚಾನಕ್ ಯಾರೋ ಕೇಳಿದ್ರು, ನೀವು ಯಾವ ಪಂಚಾಯತಿ ಸದಸ್ಯರು ಅಂತ ಕೇಳ್ತಾರ. ಅವಾಗ ಏನೈತ್ರಿ ನಿಮ್ಗೆ ಆಧಾರ ಅಂತ ಕೇಳ್ತಾರೆ ಸ್ವಾಭಾವಿಕ ಸಾರ್ವಜನಿಕವಾಗಿ. ಆ ರೀತಿ ಇರೋದ್ರಿಂದ ಏನಾಗುತ್ತೆ ಅಂತ ಕೇಳ್ತಾರೆ, ಗೊತ್ತಿಲ್ತಾರ. ಈಗ ನಾವು ಮತ್ತೆ ಹಿಂಗದ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಪಂಚಾಯತಿ ವ್ಯವಸ್ಥೆಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತ ಇದ್ದೀರಿ ನೀವು? ಬದಲಾವಣೆ ಎಂತ ಮಾಡಿದ್ರಿ, ಒಂದು ನಮ್ಮ ಸರ್ಕಾರದಿಂದ ಏನು ಒತ್ತಡ, ನಮ್ಮ MLA ರಿಂದ ಅವ್ರನ್ನೆಲ್ಲ ಹಿಡ್ಕೊಂಡು ನಾವು ಕೆಲಸ. ಈಗ MLA ಹಿಡ್ಕೊಂಡೀನಿ ನಾನು. ಈಗ ಒಂದು ಸಿಮೆಂಟ್ ರೋಡ್ ಮಾಡಿಸಿದ್ವಿ. ಆಮೇಲೆ ನಮಗೆ ಒಂದು ಕುಡಿಯೋ ನೀರು ಇದ್ದಿಲ್ಲ, ಮತ್ತೆ ಎಮರ್ಜೆನ್ಸಿ ಒಂದು ಕುಡಿಯೋ ನೀರು ಹೊಡಿಸಿದ್ವಿ. ಅದ್ ನಾನು ಸ್ವಂತ ಮೋಟ್ರು ಹುಬ್ಳಿಗೆ ಹೋಗಿ ಮೋಟ್ರು ಪೈಪ್ ತಂದು ಎಲ್ಲ ಹಾಕಿ ನೀರ್ ಎತ್ತಿದೆ. ನಾಳೆ 2 TC ತರಿಸಿದೆ. ನಿತ್ಯ ಒಂದು 100 KT
100 ಕೆವಿ 15 ವರ್ಷದಿಂದ ಟಿ ಸಿ ತಂದು ಹಳೆ ಟಿ ಸಿ ಸುಟ್ಟದಲ್ಲೇ ಇತ್ತು. ಫೋನ್ ಹುಡ್ಕೊಂಡ್ ಕೇಳ್ರಿ ಈ ವರ್ಷ ಬರೀ ನಾನು ಆಚೆ ಬಂದು ಒಂದು 15 ದಿವಸದಾಗ ಆ ಟಿ ಸಿ ತಂದು ಶಿಕಾರಿ ಬಿಡ್ಕೊಂಡು. ಹೌದ್ರಾ? ಹೌದು. ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ರೆ ಈಗ ಮತ್ತೆ ಪರ್ಸನಲ್ ಆಗಿ ಮತ್ತೆ ಬೋರ್ ಹೊಡಿಸಿ ನಮ್ಮ ಸಾಹೇಬರಿಂದ ಅದಕ್ಕೆ ಟಿ ಸಿನ ಬದ್ದೆ ಮಾಡ್ಸೇನೆ 63 ಕೆವಿ. ಈಗ ನಾಳೆ 1ನೇ ತಾರೀಕಿಗೆ ಅದನ್ನ ಸೇರಿಸಿ ಕೊಡ್ಬೇಕು. ನಿನ್ನೆ ಮಾತಾಡಿದೆ ನಾನು. ಹಾಗಾದ್ರೆ ಆಚಾರ ಇಲ್ಲಿ ಏನಂದ್ರೆ ಬದಲಾವಣೆ ಅಂದ್ರೆ ಗ್ರಾಮಕ್ಕೆ ಏನು ಹೊಸದಾಗಿ ಏನು ಕಲ್ಯಾಣ ಮಂಟಪ ಮಾಡ್ಬೇಕು ಅಂದ್ರಿ, ಆಮೇಲೆ ನೀವು ದೇವಸ್ಥಾನದ ಬಗ್ಗೆ ಕಾಂಪೌಂಡ್ ಹಾಕ್ಬೇಕು ಅಂದ್ರಿ, ಇವೆಲ್ಲ ಅಭಿವೃದ್ಧಿ ಬಗ್ಗೆ ಇಲ್ಲಿ ಅನುದಾನಗಳು ನಿಮಗೆ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಕೊಡೋ ಅನುದಾನಗಳನ್ನ ನಿಮಗ್ ಕೊಟ್ರೆ, ನಿಮ್ ಗ್ರಾಮ ಪಂಚಾಯತಿ ಕೊಟ್ರೆ ಎಲ್ಲಾ ಗ್ರಾಮಗಳು ಅಭಿವೃದ್ಧಿ ಆಗ್ತಾವ. ಏನಾಗುತ್ತೆ ಈ ಸರ್ಕಾರ ಅಲ್ಲಿಂದ ಅಲ್ಲಿ ಬಂದು ಇಲ್ಲಿಂದ ಇಲ್ಲಿ ಹಂಚಿ ಹಾಕಿ ನಮ್ ಕೊನೆ ಸರಿಗೆ ಎಷ್ಟು ಬರ್ತೈತಿ. ಅಯ್ಯೋ ನಾವ್ ಎಲ್ಲ ಈಗ ನಮ್ ಕಂತಗೋಷ್ಟ ನಾನು ನಮ್ ಕಂತ ಖರ್ಚು ಎಷ್ಟು ಬಂತು ಅನ್ನೋ ಅವತ್ತು ಲೆಕ್ಕ ಮಾಡ್ತೇವ್ರಿ. ಹಾಗಾದ್ರೆ ಈ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರನ್ನು ಒಟ್ಟು ಗೂಡ್ಕೊಂಡು ಒಳ್ಳೆ ಸಂಘಟನೆಗೆ ಬದ್ಧರಿದ್ದಾರೆ. ಚೆನ್ನಾಗಿದೆ ಸಂಘಟನೆ. ಈಗ ನನ್ನ ಹಿರಿಯರ್ ಮಾಡ್ಕೊಂಡಾರ, ನೀವ್ ಎಲ್ಲಾರು ಕೇಳ್ಕಾರೆ ನನ್ನ ಮಾತಿಗೆ ಯಾರು ಬೆಲೆ ತೆಗೆದಾಕಿಲ್ಲ ಇವತ್ತಿಗೂ. ಹೌದ್ರೆ? ಈ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಟ್ರಸ್ಟ್ ಈ ತರ ನ್ಯೂನತೆಗಳನ್ನು ನೋಡಿ ಇದು ವಿಡಿಯೋ ಸಂದರ್ಶನ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆಗೂ, ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದೇವೆ. ಇದ್ರ ಬಗ್ಗೆ ಈ ಗ್ರಾಮ ಸ್ವರಾಜ್ ಇದನ್ನು ಮಾಡೋದು ಒಳ್ಳೇದ ಕೆಟ್ಟದ್ದ? ಅಲ್ಲ, ನೀವು ಒಳ್ಳೇದಾಗ್ತದೆ ಮಾಡೋದು ಬೇಡ, ಮತ್ತ ಇದರಿಂದ ಸವಲತ್ತಿಲ್ಲ ಮಾಡೋದು ಬೇಕು. ನಾವು ಎಲ್ಲರೂ ಸವಲತ್ತುಗಳನ್ನು ಮಾಡ್ಬೇಕು. ಯಾಕಂದ್ರೆ ನಾವು ಇದು ಮಾಡ್ಸ್ಕೊಂಡ್ ಹೋಗಿ ಅಲ್ಲಿ ಕುಂತ್ಕೊಂಡೀವಿ ಅಂತಲ್ಲ. ಈಗ ಎಷ್ಟೋ ಆಗ್ಯಾವ ನನ್ ಕಣ್ಣಾರ. ನನ್ನ ಈ ವಯಸ್ಸಿನಾಗ ಬಾಳ ಮಾಡೇನ್ರಿ. ನಿಮ್ಮ ಚೌಟಿಯರ ಒಂದು ಯಾವ್ದೋ ಒಂದು ಸುಮಾರು ನನ್ನ ಸಲುವಾಗಿ ಊರ ದುಡ್ಡು ಅಷ್ಟು ಕಳಿಸಿದೆ. ಎಂತಂದ್ರೆ ಚೌಟಿಯರ ಚೌಟಿ ಈ ಚಿಕ್ಕ ಚೌಟಿ ಹಿರೇಚೌಟಿ ಎಂತ ಈಗ ಸಂಘಟನೆ, ಈಗ ನೀವು ಅಷ್ಟರ ಸಂಘಟನೆ ಮಾಡಕ್ ರೆಡಿ ಇದ್ದೀರ ನಿಮ್ ಗ್ರಾಮ ಪಂಚಾಯತಿಯಿಂದ. ಈ ನ್ಯೂನತೆಗಳನ್ನ ಎತ್ತಿ ಹಿಡಿದು ಕೆಳ ಹಂತದ ರಾಜಕೀಯದನ್ನ ಮೇಲ್ ಹಂತದ ತರಕ್ಕೋಸ್ಕರ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಟ್ರಸ್ಟ್ ಒಂದಿಗೆ ನೀವೆಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕೈ ಜೋಡಿಸ್ತೀರಲ್ರಿ? ಅದು ಕೂಡ್ಸಂದ್ರೆ ಹೆಂಗಂದ್ರೆ ಈಗ ಒಂದು 10 ಮಂದಿ 14 ಮಂದಿ ಅದ ಅಧ್ಯಕ್ಷರು ಸೇರ್ಕೊಂಡು ನನಗೆ ಅಧ್ಯಕ್ಷರು ಸಿಗೋದು. ಅದು ಮತ್ತ ಜನರಲ್ ಬರೋದಿಲ್ಲ. ನಮ್ಮ ಇಡೀ ನಮ್ಮ ಪಕ್ಕದ ಹಳ್ಳಿಯ ಸಹಿತ ಭಾರಿ ಅನುವಾಸ ಮಾಡಿದ್ರು ಮತ್ತಿದ್ದೇನೆ. ಅದು ನಮಗೆ ಬರ್ಲಿಲ್ಲ. ಆದ್ರೆ 2.5 ವರ್ಷ ತರ ನನಗೆ ಕೊಡ್ಸೋತನ ಒಂದ್ ಸೇರೆ ತಟ್ಟಾರ. ಎಲ್ಲೋ ಗ್ರಾಮದವರು ತಟ್ಟಾರ. ಅದಕ್ಕೆ ನಾವು ಏನ್ರಿ ಯಾರೇನ ಒಳ್ಳೆ ಅಧ್ಯಕ್ಷರಾದ್ರು ಅಷ್ಟಕ್ಕೆ ಮತ್ತು ಮೆಂಬರ್ ಆಗಿದ್ರು ಅಷ್ಟ ನನ್ನ ಮಾಡ್ಕೊಂಡ್ ಅಂದ್ ನನ್ನ ಮಾತಿ ಬೆಲೆ ಕೊಟ್ಟು ಹೋಗ್ತಾರೆ. ಅದು ಒಂದು ನಮ್ಗೆ ಸಂತೋಷ ಸಾಕು. ಹಾಗಾದ್ರೆ ನೀವು ಈ ವಿಡಿಯೋ ಚಿತ್ರೀಕರಣ ಮಾಡೋದ್ರಿಂದ ಒಳ್ಳೆ ಭಾವನೆ ಇದೆ ಸರ್? ಮಾಡ್ರಿ, ಒಳ್ಳೇದ್ ಮಾಡ್ಕೊಂಡ್ರಿ. ಈಗ ಬರೋಂತ ಅನುದಾನಗಳು ಸರ್ಕಾರದ ಒತ್ತಾಯ ಮಾಡ್ರಿ, ಸರ್ ಕಳ್ಸ್ರಿ ಪಂಚಾಯತ್ಗಳಿಗೆ. ಈಗ ಯಾರು ಹೊಡೆದ ಹಾಕ್ಬೇಕು ಅಂತ ಏನಲ್ಲ. ಈಗ ಏನ್ರಪ್ಪ ಗ್ರಾಮ ಕೆಲಸ ಮಾಡ್ತಾರ, ನಾಳೆ ಸಾಹೇಬ್ ಇಂಜಿನಿಯರ್ ಇರ್ತಾರ, ಅವ್ರು ಇರ್ತಾರ. ಹಾಗಾದ್ರೆ ಇಷ್ಟ ತನಕ ನಮ್ಮ ಜೊತೆ ನಿಮ್ಮ ಕಾಲಾವಕಾಶ ಮಾಡಿಕೊಟ್ಟು ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಟ್ರಸ್ಟ್ ವತಿಗೆ ವಂದನೆಗಳು.